ಸೈಬರ್ ಕ್ರೈಮ್ ವಂಚನೆ ಜಾಲಕ್ಕೆ ಸಿಲುಕುತ್ತಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ರಾಜ್ಯದ ಮಾಜಿ ಶಾಸಕರೊಬ್ಬರನ್ನ ಡಿಜಿಟಲ್ ಅರೆಸ್ಟ್ ಮಾಡಿದ್ದ ಕಿಡಿಗೇಡಿಗಳು 30 ಲಕ್ಷ ಹಣವನ್ನ ದೋಚಿದ್ದಾರೆ. ಆ ಖತರ್ನಾಕ್ಗಳ ಐಡಿಯಾ ಹೇಗಿತ್ತು ತೋರಿಸ್ತೀವಿ ನೋಡಿ. ಮಾಜಿ ಶಾಸಕರಿಗೂ ಡಿಜಿಟಲ್ ಅರೆಸ್ಟ್ ಭೂತ. 30 ಲಕ್ಷ ಹಣ ಕಳೆದುಕೊಂಡ ಗುಂಡಪ್ಪ ವಕೀಲ್. ದೇಶದಲ್ಲಿ ಸೈಬರ್ ವಂಚನೆ ಮಿತಿಮೀರಿ ಹೋಗ್ತಿದೆ. ಜನಸಾಮಾನ್ಯರಷ್ಟೇ ಅಲ್ಲ, ಜನಪ್ರತಿನಿಧಿಗಳನ್ನು ಬಿಡ್ತಿಲ್ಲ. ಖತರ್ನಾಕ್ ಗ್ಯಾಂಗ್ ಡಿಜಿಟಲ್ ಅರೆಸ್ಟ್ ನೆಪದಲ್ಲಿ ಮಾಜಿ ಶಾಸಕರೊಬ್ಬರ ಬಳಿ 30 ಲಕ್ಷ ಹಣ ದೋಚಿದ್ದಾರೆ. ಬೀದರ್ ಜಿಲ್ಲೆ ಔರಾದ್ನ ಮಾಜಿ ಶಾಸಕ ಗುಂಡಪ್ಪ ವಕೀಲ್ಗೆ ಮೊದಲು ಆಗಸ್ಟ್ 12ರಂದು ಕರೆ ಮಾಡಿದ್ದ ಸೈಬರ್ ಕದಿಮರು, ನಾವು ಸಿಬಿಐ ಅಧಿಕಾರಿಗಳು, ನೀವು ನರೇಶ್ ಗೋಯಲ್ ಮನಿ ಲ್ಯಾಂಡರಿಂಗ್ ಕೇಸ್ನಲ್ಲಿ ಭಾಗಿಯಾಗಿದ್ದೀರಿ ಎಂದು ಹೆದರಿಸಿದ್ದಾರೆ. ಮಾರನೇ ದಿನ ಅಂದ್ರೆ ಆಗಸ್ಟ್ 13ರಂದು ಸಿಬಿಐ ಡಿಸಿಪಿ ಎಂದು ಮತ್ತೋರ್ವ ಕರೆ ಮಾಡಿ, ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ, ಕಾಲ್ ಕಟ್ ಮಾಡುವಂತಿಲ್ಲ ಎಂದು ಬೆದರಿಸಿದ್ದಾನೆ. ಕೋರ್ಟ್ ಹಾಲ್ ರೀತಿ ಸೆಟಪ್ ಮಾಡಿ ನಕಲಿ ಜಡ್ಜ್ ಮುಂದೆಯೂ ಹಾಜರುಪಡಿಸಿದ್ದಾರೆ. ನಮ್ಮದು ತಪ್ಪಿಲ್ಲ ಎಂದು ಮುಚ್ಚಳಿಕೆ ಬರೆದುಕೊಡುವಂತೆ 10 ಲಕ್ಷ ಹಣ ವರ್ಗಾಯಿಸಿಕೊಂಡಿದ್ರು. ಬಳಿಕ ಪ್ರಾಪರ್ಟಿ ತನಿಖೆ ಕತೆ ಕಟ್ಟಿದ್ದ ಖತರ್ನಾಕ್ಗಳು ಮತ್ತೆ 20 ಲಕ್ಷ ಹಣ ಪೀಕಿದ್ರು. ಹೀಗೆ 30.99 ಲಕ್ಷ ಹಣ ವರ್ಗಾವಣೆ ಮಾಡಿಸಿಕೊಂಡ್ರು. ಈಗ ತಾವು ಮೋಸ ಹೋಗಿರುವುದು ಅರಿತ ಮಾಜಿ ಶಾಸಕರು ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ಕೂಡ 2 ತಿಂಗಳ ಹಿಂದೆ ಆಗಿತ್ತು. ನಮಗೆ ಕಂಪ್ಲೇಂಟ್ ಬಂದಿದ್ದು ಲೇಟ್, ಬಟ್ ಅದರ ಬಗ್ಗೆ ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿದೆ. ಸೈಬರಲ್ಲಿ ಪ್ರತಿ ಸಲ ಫ್ರಾಡ್ ಯಾರು ಮಾಡ್ತಾ ಇರೋದು ಅವರು ಹೊಸ ಒಂದು ಟೆಕ್ನಿಕ್ ಯೂಸ್ ಮಾಡ್ತಾರೆ. ಸೊ ಹೊಸ ಟೆಕ್ನಿಕಲ್ಲಿ ಇದು ಒಂದು ಟೆಕ್ನಿಕ್ ಇದೆ, ಬಟ್ ಇದು ತುಂಬ ಕಾಮನ್ ಆಗಿಬಿಟ್ಟಿದೆ ಡಿಜಿಟಲ್ ಅರೆಸ್ಟ್. ಈಗ ಇತ್ತೀಚೆಗೆ ಇನ್ವೆಸ್ಟ್ಮೆಂಟ್ ಫ್ರಾಡ್ ಜಾಸ್ತಿ ಆಗ್ತಾ ಇದೆ. ಸೊ ನಿನ್ನೆ ನಾವು ನಮ್ಮ ಸೈಬರ್ ಅವ್ರದ್ದು ಮೀಟಿಂಗ್ ಮಾಡುವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಜನಸಾಮಾನ್ಯರಷ್ಟೇ ಅಲ್ಲ, ಸೈಬರ್ ಕದೀಮರು ಹೊಸ ಮಾರ್ಗದಲ್ಲಿ ಈಗ ರಾಜಕಾರಣಿಗಳನ್ನು ಟಾರ್ಗೆಟ್ ಮಾಡ್ತಿರೋದು ಜನರಲ್ಲಿ ಮತ್ತಷ್ಟು ಆತಂಕ ಹೆಚ್ಚಿಸಿದೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.